ಹಾಯ್, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ಲರಿಗೂ. ಇದು ಯಾವ ಗಿಡ ಅಂತ ನೋಡಿದ್ದೀರಾ? ಇದನ್ನು ತೊಂಡೆಕಾಯಿ ಗಿಡ, ತೊಂಡೆ ಬಳ್ಳಿ ಅಂತಾರೆ. ಇದನ್ನು ಯಾವ ಥರ ಬೆಳೆಸೋದಂದರೆ ನೋಡಿ, ಈ ಥರ ಕಲ್ಲುಗಳಾಕಿ ಕಂಬಿ ಕಟ್ಟಿ ಅದ್ರ ಮೇಲೆ ಬೆಳೆಸ್ಬೇಕು. ಯಾಕಂದರೆ ನಮಗೆ ಮೇಂಟೆನೆನ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಆಮೇಲೆ ಕಾಯಿ ಕೀಳೋಕ್ಕೂ ಈಸಿ ಆಗುತ್ತೆ. ನೋಡಿ ಯಾವ ಥರ ಚಪ್ಪರ ಹಾಕಿದ್ದಾರೆ, ಯಾವ ಥರ ಗಿಡಗಳು ನೆಡ್ತಾರಂತೆ. ಇದರಲ್ಲೇ ಸೋರೆಕಾಯಿ, ಕುಂಬಳಕಾಯಿ ಆಗಲ್ಲ, ಸೋರೆಕಾಯಿ, ಪಡವಲಕಾಯಿ, ಬೀನ್ಸು ಈ ಥರದ್ದೆಲ್ಲ ಹಾಕ್ಕೋಬೋದು. ಇದಾದಮೇಲೆ ಕಟ್ ಮಾಡಿ ಬೇರೆದು ಹಾಕ್ಕೋಬೋದು. ಯಾಕೆ ಈ ಥರ ಹಾಕ್ತಾರಂತಂದರೆ ಕಾಯಿ ಕಿತ್ತೋವಾಗ ಈಸಿ ಆಗುತ್ತೆ ಅಂತ. ಇದು ನೋಡಿದಾಗ ನನಗೆ ಖುಷಿ ಆಯಿತು. ಯಾಕಂದರೆ ಈ ಗಿಡ ನೋಡಿದವಾಗ ನನಗೆ ಹಳೇ ಇದು ಸ್ಕೂಲ್ ಟೈಮ್ ನೆನಪು ಬಂತು. ಏಕೆಂದರೆ ನಮ್ಮಪ್ಪ ನಾವು ಚಿಕ್ಕ ವಯಸ್ಸಲ್ಲಿ ಪಾಲಕ್ ಜಮೀನು ತೊಗೊಂಡು ಈ ಥರ ಸೀಮೆ ಬದನೆಕಾಯಿ, ತೊಂಡೆಕಾಯಿ ಗಿಡಗಳು ಹಾಕಿದ್ರು. ಅದನ್ನು ನೋಡಿದವಾಗ ನನಗೆ ಹಿಂದಿಂದೆಲ್ಲ ನೆನಪು ಬಂತು, ಖುಷಿ ಆಯಿತು. ನೋಡಿ ಈ ಥರ ಕಟ್ ಮಾಡಿದಾದಮೇಲೆ ಇದು ಬೆಳೆಸಿ ಕಾಯಿ ಕಿತ್ತು ಆಮೇಲೆ ಒಂಥರ ಯೆಲ್ಲೋ ಕಲರಾಗಿ ಎಲ್ಲ ಒಣಗೋಗುತ್ತೆ. ಆವಾಗ ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಬಿಟ್ಟರೆ ಮತ್ತೆ ಚಿಗುರು ಬಿಟ್ಟು ಅದರಲ್ಲೇ ಕಾಯಿ ಬರುತ್ತೆ. ಇದನ್ನೆಲ್ಲ ಮಕ್ಕಳಿಗೆ ತೋರಿಸ್ಬೇಕು. ಏಕೆಂದರೆ ಮಕ್ಕಳಿಗೆ ಯಾವ ಕಾಯಿ ಯಾವ ಗಿಡದಲ್ಲಿ ಯಾವ ಥರ ಬರುತ್ತೆ ಅಂತ ಏನೂ ಗೊತ್ತಿಲ್ಲ. ಈ ಕಾಲದಲ್ಲಿ ಎಲ್ಲ ಮೊಬೈಲ್ಗಳಿಕೊಂಡು ಗೇಮ್ಗಳಾಡೋದು ಮಾತ್ರ ಗೊತ್ತಾಗುತ್ತೆ. ಮಕ್ಕಳು ಇದರಲ್ಲೆಲ್ಲ ಇಂಟ್ರೆಸ್ಟ್ ತೋರಿಸಲ್ಲ. ಇದೆಲ್ಲಾದರೂ ಸಿಕ್ಕಿದ್ರೆ ಬಳ್ಳಿ ಇದು ಸಿಕ್ಕಿದ್ರೆ ಎತ್ಕೊಂಡೋಗಿ ನಡಿ, ಬಳ್ಳಿಯಿಂದ ಬರುತ್ತೆ. ಅದು ಕಾಯಿ ಹಣ್ಣಾಗಿ ಕಾಯಿ ಬಿಟ್ಟು ಅದನ್ನು ಬೇರೆ ಕಡೆ ಹಾಕಿದ್ರು ಅದರಲ್ಲೂ ಬರುತ್ತೆ ಗಿಡ. ನೋಡಿ ಎಷ್ಟು ಖುಷಿ ಆಗುತ್ತಲ್ಲ. ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಯಿತು. ಯಾಕಂದರೆ ಇದು ನೋಡಿದ ತಕ್ಷಣ ನನಗೆ ನಮ್ಮಪ್ಪ ನಮ್ಮಮ್ಮ ಅವಾಗ ಮಾಡಿ ಸ್ಕೂಲ್ಗೆ ಹೋಗುವಾಗ ಇದನ್ನೆಲ್ಲ ಕೆಲಸ ಮಾಡಿದ್ದು, ಕಾಯಿ ಕಿತ್ತಿದ್ದು, ಮಳೇಲಿ ನೆಂದಿದ್ದು, ಕೂಲಿಯವ್ರಿಗೆಲ್ಲ ಊಟ ಹಾಕಿದ್ದು ಎಲ್ಲ ನೆನಪು ಬಂತು. ನೋಡಿ ಇದರಲ್ಲಿ ಎಷ್ಟು ಗಿಡ ಹಾಕ್ಬೋದು ಅಂತ ಹೇಳಿದೆ ಅಲ್ವಾ ನಾನು. ಈ ಥರ ನಿಮ್ಗೆ ವೀಡಿಯೋಗಳು ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್.